ನಮಗೆಲ್ಲ ಭಾಳ ಹೆಮ್ಮೆಯ ಕಾರ್ಯಕ್ರಮ. ಬಸವಣ್ಣವರ ಜಯಂತಿಯನ್ನು ಈ ರಾಜ್ಯ ತುಂಬ ದೇಶದಲ್ಲಿ ಕೂಡ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ವತಿಯಿಂದ ಮಾಡಿದ್ವಿ. ಇಲ್ಲ, ಈಗಾಗಲೇ ಮಾಡಿದ್ವಿ. ಮೊನ್ನೆ CM ಅವರು ಮೀಟಿಂಗ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಕೂಡ ಸಭೆ ಮಾಡಿದ್ದೀವಿ. ಸೊ ತಹಶೀಲ್ದಾರ್ಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ, ಯಾವ ರೀತಿ ತೊಂದರೆ ಆಗಬಾರ್ದು ಅವರು ಅದನ್ನು ನೋಡ್ತಾರೆ. ನಾವು ಕೂಡ ಮತ್ತೆ 15 ನಂತರ ಒಂದು ಮೀಟಿಂಗನ್ನು ಮಾಡ್ತೀವಿ ಮುಂದಿನ ತಿಂಗಳ. ಈಗ DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು. ಈ ಪಕ್ಷದಲ್ಲಿ ಆಗಿರುವಂಥ ತಾರತಮ್ಯ ಅಂತಿರೋ ತಪ್ಪು ಅಂತ ಇಲ್ಲ, ಅದಾಗಿದೆ. ಅದೇ ಅಲ್ಪಸಂಖ್ಯಾತರನ್ನ ಏನು ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದಂತ ಭಾಳ ಅವ್ರ ಸಮುದಾಯದ ಭಾಳಷ್ಟು ಮುಖಂಡರು ಎಲ್ಲರದು ಅಭಿಪ್ರಾಯ ಇತ್ತು. ಅದನ್ನೇ ಅಧ್ಯಕ್ಷರಿಗೆ ಕನ್ವೆ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಸರ್, ಈಗ ಅಂದ್ರೆ ಹ್ಯಾರಿಸ್ ಅವರ ಮನೆ ಮೇಲೆ ಇಡೀ ದಾಳಿ ಆಗಿದೆ ಸರ್. ಗೊತ್ತಿಲ್ಲ, ಅದೇನು ನನಗೆ ಐಡಿಯಾ ಎಲ್ಲ ಆಗಿರ್ಬೋದು. ಅದನ್ನು ನೋಡೋ ಕಾನೂನು ದೃಷ್ಟಿಯಿಂದ ಹೋರಾಟ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಕಾನೂನು ಒಂದೇ ಅದಕ್ಕೆ ಪರಿಹಾರ. ಸರಿ, ಆಗಿರುವಂಥ ತಪ್ಪು ಸರಿ ಆಗ್ತದೆ ಅಂತಾರೆ. ಏನು ಭರವಸೆ ಕೊಟ್ಟಿದ್ದಾರೆ? ಮಾಡಬೇಕು. ಹಿಂದೆ ಸಾಕಷ್ಟು ಜನ ಹೊರಗೆ ಹಾಕಿದ್ರು ವಾಪಸ್ ತೊಗೊಂಡಿಲ್ಲ, ಏನಿಲ್ಲ ತೊಗೊಂಡಿಲ್ಲ. ಅದೇನೋ ಪರ್ಮನೆಂಟ್ ಏನಲ್ಲ. ಹಿಂದೆ ಸಾಕಷ್ಟು ಜನ ಆಗಿದೆ, ಆ್ಯಕ್ಷನ್ ತೊಗೊಂಡಾರ, ಶಿಸ್ತು ಕ್ರಮ ಆಗಿದೆ. ಸೊ ಮತ್ತೆ ಅವ್ನು ವಾಪಸ್ ತೊಗೊಂಡಿದ್ವಿ. ಅದೇ ರೂಢಿಯನ್ನು ಅಥವಾ ಚಾಲ್ತಿಯನ್ನು ಇವ್ರಿಗೆ ಅಪ್ಲೈ ಮಾಡೋಣ. ಸರ್, ಯಾಕೆ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ಕ್ರಮ ಆಗಿದೆ? ಏನು ಸೋಲಿನ ಭಯ? ಇಲ್ಲ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ನಾವು ಆ ಸಮುದಾಯ ನಮ್ಮ ಜೊತೆ ಇದೆ ಸಂಪೂರ್ಣವಾಗಿ. ಸೊ ಯಾರೋ ತಪ್ಪು ಮಾಡಿದ್ವಿ, ಯಾರೋ ಬಲಿ ಆಗಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಸೊ ನೋಡೋಣ. ಓಕೆ, ಥ್ಯಾಂಕ್ ಯು.